ರಾಜ್ಯದಲ್ಲಿ ರಣತಂತ್ರಗಳನ್ನು ಹೆಣಿತಾ ಇರುವಂತ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಎನ್ಡಿಎ ಮೈತ್ರಿಕೂಟ ಈ ಬಾರಿ ಕೆಲವೊಂದಿಷ್ಟು ಸ್ಟ್ರಾಟಜಿನ ಪ್ಲೇ ಮಾಡ್ತಾ ಇದೆ. ಇಂಡಿಯಾ ಒಕ್ಕೂಟ ಏನು ಒಟ್ಟಾಗಿ ಈ ಬಾರಿ ಎನ್ಡಿಎಗೆ ಫೈಟ್ ಕೊಡೋದಕ್ಕೆ ಏನು ಹೊರಟಿದೆ. ಇದಕ್ಕೆ ಎದುರಾಳಿಯಾಗಿರುವಂತ ಎನ್ಡಿಎ ಒಕ್ಕೂಟ ಎನ್ಡಿಎ ಮೈತ್ರಿಕೂಟ ಸಮರಕ್ಕೆ ರೆಡಿ ಅಂತೇಳಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರ ಮತಗಳ ಆತಂಕ ಈಗ ಎದುರಾಗಿದೆ. ಕಾಂಗ್ರೆಸ್ಗೆ ಎದುರಾಗುತ್ತಾ ಅಲ್ಪಸಂಖ್ಯಾತ ಮತಗಳ ವಿಭಜನೆಯ ಶಾಕ್. ಕಾಂಗ್ರೆಸ್ ನೇರವಾಗಿ ಡಿಪೆಂಡ್ ಆಗಿರೋದು ಅಲ್ಪಸಂಖ್ಯಾತ ಮತಗಳನ್ನ. ಆ ವೋಟ್ ಭದ್ರವಾಗಿದೆ ಕಾಂಗ್ರೆಸ್ ಜೊತೆಯಲ್ಲಿ. ಅದು ಪರಂಪರಾಗತವಾಗಿಯೂ ಕೂಡ ಕಾಂಗ್ರೆಸ್ ಜೊತೆಯಲ್ಲಿ ಅವರು ಬೆಂಬಲಿಸಿಕೊಂಡು ಬಂದಂತ ಇತಿಹಾಸ ಕೂಡ ನಮ್ಮ ಕಣ್ಮುಂದಿದೆ. ಹೀಗಿರುವಾಗ ಕನಿಷ್ಠ 20% ಮುಸ್ಲಿಂ ಕ್ರಿಶ್ಚಿಯನ್ ವೋಟ್ಗಳನ್ನ ಬಿಜೆಪಿ ಏನಾದರೂ ಕಬಳಿಸ್ಕೊಂಡ್ರೆ ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡ್ಬೋದು, ಅಥವಾ ಇಂಡಿಯಾ ಒಕ್ಕೂಟಕ್ಕೆ ಇದು ದೊಡ್ಡ ಹೊಡೆತ ಬೀಳಬಹುದು. ಈ ಕಾರಣದಿಂದ ಒಂದಿಷ್ಟು ಲೆಕ್ಕಾಚಾರವನ್ನು ಹಾಕೊಂಡು ಬಿಜೆಪಿ, ಅದರಲ್ಲೂ ಕೂಡ ಇಂಡಿಯಾ ಒಕ್ಕೂಟ ಒಂದು ಪ್ಲಾನ್ ಮಾಡಿದೆ. ಅದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ನಾಯಕರಿಗೆ ಚುನಾವಣೆ ಹೊತ್ತಲ್ಲಿ ಈಗ ದಿಗಿಲು ಬಡಿಯುವಂತ ಒಂದು ಸುದ್ದಿ ಇದು. ಲೋಕಸಭಾ ಚುನಾವಣೆಗೆ ಅಲ್ಪಸಂಖ್ಯಾತರ ಮತಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಕನಿಷ್ಠ 20% ಮುಸ್ಲಿಂ ಕ್ರಿಶ್ಚಿಯನ್ ಮತವನ್ನ ಸೆಳೆಯಲು ಕಾರ್ಯತಂತ್ರವನ್ನ ಬಿಜೆಪಿ ಹೆಣೆದಿದೆ. ರಾಜ್ಯದಲ್ಲೂ ಕೂಡ ಶುಕ್ರಿಯಾ ಭಾಯ್ ಜಾನ್ ಮೋದಿಜಿ ಅಭಿಯಾನವನ್ನ ಬಿಜೆಪಿ ಶುರು ಮಾಡಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಅಲ್ಪಸಂಖ್ಯಾತ ಮೋರ್ಚಾ ಅಧ್ಯಕ್ಷ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಅನಿಲ್ ಥಾಮಸ್ ರಿಂದ ಅಭಿಯಾನದ ಕಾರ್ಯತಂತ್ರದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಶುಕ್ರಿಯಾ ಭಾಯ್ ಜಾನ್ ಮೋದಿಜಿ ಅಭಿಯಾನದ ಇನ್ಸೈಡ್ ಸ್ಟೋರಿ ರಿಪಬ್ಲಿಕ್ ಕನ್ನಡಕ್ಕೆ ಈಗ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅದರ ಪ್ರಕಾರ ಅಲ್ಪಸಂಖ್ಯಾತ ಮತಗಳನ್ನ ಈ ಬಾರಿ ಏನಾದರೂ ಟಾರ್ಗೆಟ್ ಮಾಡಿ 20% ವೋಟ್ ಏನಾದರೂ ಬಿಜೆಪಿಗೆ ಬಂತು ಅಂತ ಹೇಳಿದ್ರೆ ಇಂಡಿಯಾ ಒಕ್ಕೂಟ ಮಕಾಡೆ ಮಲಗೋದಂತೂ ಗ್ಯಾರಂಟಿ. ಈ ಬಾರಿ ವಿಶೇಷವಾಗಿ ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಈಗ ಒಂದು ಸ್ಟ್ರಾಟಜಿ ಕೂಡ ರೂಪಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವಿಶೇಷವಾದಂತಹ ಒಂದು ಅಭಿಯಾನವನ್ನು ಕೈಗೊಂಡಿದ್ದಾರೆ. ಈ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಅನಿಲ್ ಥಾಮಸ್ ಅವರು ಇದ್ದಾರೆ ನಮ್ಮ ಜೊತೆಗೆ. ಬನ್ನಿ ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಈ ವಿಶೇಷ ಅಭಿಯಾನದ ಒಂದು ಉದ್ದೇಶ ಏನು ಮತ್ತು ಯಾವರಿಂದ ಶುರುವಾಗುತ್ತೆ ಸರ್? ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಕಚೇರಿಯಲ್ಲಿ ಬೆಂಗಳೂರು ಮಲ್ಲೇಶ್ವರಂನಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಶ್ರೀಯುತ ಜಮಾಲ್ ಸಿದ್ದಿಕಿರವರು ಹಾಗೂ ಈ ಅಭಿಯಾನದ ಸದರನ್ ಕ್ಲಸ್ಟರ್ ಅಧ್ಯಕ್ಷರಾದಂಥ ಸೈಯದ್ ಇಬ್ರಾಹಿಂ ಜಿ ಅವರು ವೇಲೂರ್ ಅವರು ಕೂಡ ಬಂದು ಅದಕ್ಕೆ ಚಾಲನೆಯನ್ನು ನೀಡಿದರು. ಇಡೀ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ನಮ್ಮ ಹಿಂದಿನ ಪದಾಧಿಕಾರಿಗಳು, ಹಿಂದಿನ ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರೂ ಕೂಡ ಕಾರ್ಯಕರ್ತರು ಬಂದು ಇವತ್ತು ಸೂಫಿ ಸಂವಾದ, ಮೋದಿ ಮಿತ್ರ ಹಾಗೂ ಸ್ನೇಹ ಸಂವಾದ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಸರ್, ಈ ಅಭಿಯಾನ ಜಿಲ್ಲಾ ಮಟ್ಟದಲ್ಲಿ ಯಾವಾಗ ಶುರುವಾಗುತ್ತೆ ಮತ್ತು ಅಭಿಯಾನ ಯಾವ ರೀತಿ ಇರುತ್ತೆ ಅಂತ ಇದು? ಈಗ ಏನು ಅಂತ ಹೇಳಿದ್ರೆ, ಪ್ರತಿ ಜಿಲ್ಲೆಯಲ್ಲೂ ಕೂಡ ಅಲ್ಪಸಂಖ್ಯಾತರು, ಮುಸಲ್ಮಾನರು, ಕ್ರೈಸ್ತರು, ಜೈನರು ನಾವು ಸಹಸ್ರಾರು ಸಂಖ್ಯೆಯಲ್ಲಿ 20-30% ಫಲಾನುಭವಿಗಳಿದ್ದೀವಿ. ಆ ಫಲಾನುಭವಿಗಳನ್ನು ನಮ್ಮ ಕಾರ್ಯಕರ್ತರು ಅವರ ಮನೆಗೆ ಹೋಗಿ ಅವರನ್ನು ಐಡೆಂಟಿಫೈ ಮಾಡಿದ ನಂತರ ಅವರ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಡೇಟಾವನ್ನು ಕಲೆಕ್ಟ್ ಮಾಡಿ ಆ ಜಿಲ್ಲಾ ಕಚೇರಿಯಲ್ಲಿ ಜಿಲ್ಲಾ ಕಲೆಕ್ಟರ್ ಮುಖಾಂತರ ನಾವು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡೋಕ್ಕಾಗುತ್ತೆ. ಪತ್ರ ಬರೆಯುವಂಥದ್ದು ಪ್ರಧಾನಿ ಮೋದಿ ಅವರಿಗೆ. ಹೌದು ಹೌದು ಹೌದು. ಎಷ್ಟು ದಿನ ನಡೀತದೆ ಸರ್ ಈ ಅಭಿಯಾನ? ಎಷ್ಟು ದಿನ ಆಗ್ಬೋದು? ಯಾಕೆಂದ್ರೆ ಲೋಕಸಭಾ ಚುನಾವಣೆ ಹತ್ರಕ್ಕೆ ಬರ್ತಾ ಇದೆ. ಹೌದು, ಈಗ ತಾನೇ ಅದಕ್ಕೆ ಚಾಲನೆ ನೀಡಿದ್ದಾರೆ. ಬಹುಶಃ ನೆಕ್ಸ್ಟ್ ಒಂದು ವಾರ 10 ದಿನದಲ್ಲಿ ಅದು ಜಿಲ್ಲಾವಾರು, ಇನ್ನೊಂದು ತಿಂಗಳು 2 ತಿಂಗಳು ಈ ಅಭಿಯಾನ ನಡೆಯುತ್ತೆ. ಸರ್, ಈ ಅಲ್ಪಸಂಖ್ಯಾತರ ಒಟ್ಟಾರೆಯಾಗಿ ನಿಮ್ಮ ಒಂದು ಅಂದಾಜು ಅಂದರೆ ಎಷ್ಟು ಪತ್ರಗಳು ರವಾನೆ ಆಗಬಹುದು ಸರ್ ಪ್ರಧಾನಿಯವರಿಗೆ? ಈಗ ನೋಡಿ, ಈಗ ಕೇಂದ್ರ ಸರ್ಕಾರದ ಫಲಾನುಭವಿಗಳ ಸಂಖ್ಯೆ ಅಲ್ಪಸಂಖ್ಯಾತರುಗಳು ಪ್ರತಿ ಮನೆಯಲ್ಲಿ ತಲುಪಿದೆ. ಸೊ ಮೋದಿಜಿಯನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡೋದು ಸಂಖ್ಯಾತರ ಅವರ ಮೇಲೆ ಕೂಡ ಒಂದು ಹೊರೆ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಭಾಳ ದೃಢವಾದಂಥ ಆರ್ಥಿಕತೆ, ದೃಢವಾದಂಥ ಆ ಭದ್ರತೆ ನಮ್ಮ ದೇಶದಲ್ಲಿ ಕಾಣಿಸ್ತಾ ಇದೆ. ನಾವು ಅಲ್ಪಸಂಖ್ಯಾತರು ಕೂಡ ಭಾಳ ಭದ್ರತೆಯಿಂದ ನಮ್ಮ ಆರ್ಥಿಕತೆಯಲ್ಲಿ ಮುನ್ನುಗ್ತಾ ಇದ್ದೀವಿ. ಅದನ್ನು ಎಲ್ಲರ ಮನೆಯಲ್ಲೂ ಕೂಡ ಕಾಣ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಿಷ್ಟು ಕೂಡ ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷರಾದಂತಹ ಅನಿಲ್ ಥಾಮಸ್ ಅವರ ಮಾತು. ವಿಶೇಷ ಅಭಿಯಾನದ ಮೂಲಕ ಮತ್ತು ಅಲ್ಪಸಂಖ್ಯಾತರ ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಬಿಜೆಪಿ ಹೊಸ ಸ್ಟ್ರಾಟಜಿಯನ್ನು ರೂಪಿಸಿದೆ. ಮುಂದಿನ ದಿನಗಳಲ್ಲಿ ಈ ಪ್ಲಾನ್ ಯಶಸ್ವಿ ಆಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ.